ಇನ್ನು ಟ್ರಾನ್ಸ್ಫರ್ಗಾಗಿ ಗಿಳಿಶಾಸ್ತ್ರದ ಮೊರೆ ಹೋದ ಐಟಿ ಆಫೀಸರ್ಗೆ ಗಿಳಿಶಾಸ್ತ್ರದವನಿಂದ ಪಂಗನಾಮ, ರಸ್ತೆ ಬದಿ ಗಿಳಿಶಾಸ್ತ್ರ ಹೇಳುತ್ತಿದ್ದವನಿಂದ ಐಟಿ ಆಫೀಸರ್ಗೆ ದೋಖಾ. ಅವನು ಯಾವ ಥರದ ಮುಟ್ಟಾಳ ಆಗಿರಬೇಕು. ಟ್ರಾನ್ಸ್ಫರ್ಗಾಗಿ ಗಿಳಿಶಾಸ್ತ್ರದವನ ಜೊತೆ ಹೋಗಿದ್ದಾನೆ. ಐಟಿ ಆಫೀಸರ್ಗೆ ಗಿಳಿಶಾಸ್ತ್ರದವನಿಂದ ಪಂಗನಾಮ, ರಸ್ತೆ ಬದಿ ಗಿಳಿಶಾಸ್ತ್ರ ಹೇಳುತ್ತಿದ್ದವನಿಂದ ಐಟಿ ಆಫೀಸರ್ಗೆ ದೋಖಾ. ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಂತೆ ಅಧಿಕಾರಿ. ಡಿಸೆಂಬರ್ನಲ್ಲಿ ರಸ್ತೆಯಲ್ಲಿ ತೆರಳುವಾಗ ಗಿಳಿಶಾಸ್ತ್ರದವನ ಪರಿಚಯ ಆಯ್ತಂತೆ. ಶಾಸ್ತ್ರ ಹೇಳುತ್ತೇನೆ ನಿನಗೆ ಒಳ್ಳೆಯದಾಗುತ್ತೆ ಎಂದಿದ್ದ ಗಿಳಿಶಾಸ್ತ್ರ ಅವನು ದಾಹದಲ್ಲಿ ಬಾಯಿ ಮಾಡ್ಕೊಂಡು ಕೂತಿದ್ದ. ಈ ಆಧುನಿಕ ಅವಿವೇಕಿ ಅಲ್ಲಿಂದನೇ ಪಾಸ್ ಆದ್ನೋ ಏನು. ಮಧ್ಯದ ಬೆರಳನ್ನು ತೋರಿಸಿ ನಿನ್ನಲ್ಲೇನೋ ಒಂದು ಶಕ್ತಿ ಇದೆ ಬಾ ಹತ್ರಕ್ಕೆ ಅಂತ ಕರೆದಿರ್ತಾನೆ. ಆಧ್ಯಾತ್ಮಿಕವಾದ ನೋಟದಲ್ಲಿ ಆತ ಶರಣಾದ, ಹತ್ರಕ್ಕೆ ಬಂದ. ಅವನೇನೋ ಬಾಯಿ ಮಾಡ್ಕೊಂಡು ಕೂತಿದ್ದ. ಅವನು ಬಾಯಿ ತಣ್ಣೀರು ಹಾಕ್ಬಿಟ್ಟು ಇವನು ಹೋದ ಐಟಿ ಆಫೀಸರು. ಟ್ರಾನ್ಸ್ಫರ್ಗಾಗಿ ಮೇಲಾಧಿಕಾರಿಗಳು ತೀರ್ಮಾನ ಮಾಡಬೇಕು. ಹೈ ಅಥಾರಿಟಿ ರಸ್ತೆ ಬದಿಲಿ ಜರದಾ ತಿನ್ನೋ ಗಿಳಿಶಾಸ್ತ್ರದವನ ತೀರ್ಮಾನ ಮಾಡೋದು ಬುದ್ಧಿ ಇಲ್ವೇನ್ರಯ್ಯ. ಐಟಿ ಅಧಿಕಾರಿ ಅಂತೆ. ನಿರಕ್ಷರ ಕುಕ್ಷಿಗೂ ಮೀರಿದ ಆಟ ಇದು. ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಅಧಿಕಾರಿ, ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಗಿಳಿಶಾಸ್ತ್ರದವನು ಹಾಡು ಹಗಲೇ 3 ನಾಮ ಹಾಕವನು ಹೋದ. ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಅಧಿಕಾರಿ ಡಿಸೆಂಬರ್ನಲ್ಲಿ ರಸ್ತೆಯಲ್ಲಿ ತೆರಳುವಾಗ ನೋಡಿ ಎಷ್ಟು ಚೆನ್ನಾಗಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಅಲ್ಲೇ ಪಕ್ಕದಲ್ಲಿ ಗಿಳಿಶಾಸ್ತ್ರದವನ ಪರಿಚಯ ಆಗಿತ್ತು. ಶಾಸ್ತ್ರ ಹೇಳುತ್ತೇನೆ ನಿನಗೆ ಒಳ್ಳೆಯದಾಗುತ್ತೆ. ಬಾಹ್ಯಾಕಾಶದ ಸಿಬ್ಬಂದಿ ಅಲ್ಲ ಗಿಳಿಶಾಸ್ತ್ರದವನು. ಗಿಳಿಶಾಸ್ತ್ರ ಹೇಳೋನವನು. ಒಂದು ಹೊತ್ತು ಊಟಕ್ಕೆ ಏನಾದರೂ ಸಿಗುತ್ತಾ ಅಂತ ಹೇಳಿ ರಸ್ತೆ ಬದಿಲಿ ಕಾಯ್ಕೊಂಡು ಕೂತಿರ್ತಾನೆ. ಐಟಿ ಆಫೀಸರು ಟೈ ಹಾಕೊಂಡು ಹೋಗ್ತಿದ್ದಂತೆ. ಶಾಸ್ತ್ರ ಹೇಳುತ್ತೇನೆ ನಿನಗೆ ಒಳ್ಳೆಯದಾಗುತ್ತೆ ಎಂದಿದ್ದ ಗಿಳಿಶಾಸ್ತ್ರ ಹೇಳುವ ಶೇಖರ ಬಕ್ರಾ ಸಿಕ್ತು ಅಂತೇಳಿ ಶೇಖರ್ಗೆ ಖುಷಿ. ಭಾರತೀ ನಗರದ ಸರ್ಕಲ್ ಬಳಿ ಗಿಳಿಶಾಸ್ತ್ರ ಹೇಳುತ್ತಿದ್ದ ಆರೋಪಿ ಶೇಖರ್ ಮುಖ ನೋಡಿ ಜಾತಕ ಭವಿಷ್ಯ ಹೇಳುವೆ ಎಂದು ನಂಬಿಸಿದ್ದ ಶೇಖರು ಜೀವನ ಸುಧಾರಣೆ ಆಗಬೇಕಾದ್ರೆ ಪೂಜೆ ಮಾಡಿಸಿ ಎಂದಿದ್ದಂತೆ. ಪೂಜೆ ಮಾಡಿಸೋದಕ್ಕೆ 50,000 ಹಣ ಪಡೆದಿದ್ದ ಆರೋಪಿ 30 ರೂಪಾಯಿದು ಬೋನ್ ಇಟ್ಕೊಂಡವನೇ. ರೆಕ್ಕೆ ಮುರಿದಿರೋ 2 ಗಿಳಿ. ಟೋಟಲ್ ಬಂಡವಾಳ 350 ರೂಪಾಯಿ. ಈ 350 ರೂಪಾಯಿ ಬಂಡವಾಳದ ಸಲಕರಣೆ ಇಟ್ಕೊಂಡವನು ಪೂಜೆ ಮಾಡಿಸೋದಕ್ಕೆ ಕೇಳಿದ್ದಷ್ಟು 50,000. ಆ ಮಂಗನ ನಮಗೆ ಅದರಲ್ಲಾದರೂ ಅರ್ಥ ಆಗಬಾರ್ದ. ಪದೇ ಪದೇ ಐಟಿ ಆಫೀಸರ್ಗೆ ಕರೆ ಮಾಡಿದ್ದ ಗಿಳಿಶಾಸ್ತ್ರದ ಶೇಖರು ನಿರಂತರವಾಗಿ ಕರೆ ಮಾಡ್ತಿದ್ದಂತೆ. ಪೂಜೆ ಮಾಡಿಸೋಣ ಬೇಗ ಬಾ ಅಂತ. ವರ್ಗಾವಣೆಯ ಬಗ್ಗೆ ಶೇಖರ್ ಬಳಿ ಗಿಳಿಶಾಸ್ತ್ರ ಕೇಳಿದ್ದ ಐಟಿ ಅಧಿಕಾರಿ ದೊಡ್ಡ ಪೂಜೆ ಇದೆ, ಚಿನ್ನಾಭರಣ ತೆಗೆದುಕೊಂಡು ಬಾ ಎಂದಿದ್ದ. 35 ಲಕ್ಷ ಮೌಲ್ಯದ ಚಿನ್ನಾಭರಣ, 1 kg 300 ಗ್ರಾಮ್ ಬೆಳ್ಳಿ ನೀಡಿದ್ದ ಅಧಿಕಾರ ಮುಂಡಾ ಮುಚ್ಕೊಂಡು ಹೋಯಿತು. ವಾಪಸ್ ಕೊಡುವೆ ಎಂದು ಹೇಳಿ ಸತಾಯಿಸಿದ್ದ ಆರೋಪಿ ಶೇಖರ್ ಮೋಸ ಹೋಗಿರುವ ಬಗ್ಗೆ ಭಾರತೀ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಐಟಿ ಆಫೀಸರಿಗೆ ಅರ್ಥ ಆಗಿರ್ಬೋದು ಗಿಳಿಶಾಸ್ತ್ರದವನ ಜ್ಞಾನ ಎಷ್ಟಿದೆ ಅಂತ. ಅಲ್ರಿ, ಸ್ಟ್ರೀಟ್ನಲ್ಲಿ ಕೂತ್ಕೊಂಡು ಗಿಳಿಶಾಸ್ತ್ರ ಹೇಳೋನು ಐಟಿ ಅಫಿಷಿಯಲ್ಗೆ ಮೋಸ ಮಾಡಿರೋದು ನಿಜಕ್ಕೂ ಕೂಡ ಆತಂಕ ಆಯಿತು. ಯಾರು ಕೂಡ ಮೋಸಕ್ಕೆ ಒಳಗಾಗಬಾರದು ಅನ್ನೋದೇ ಫ್ರೀಡಮ್ ಟಿವಿಯ ಆಗ್ರಹ ಮತ್ತು ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.